ಸರ್, ಶಾಸಕರಿಂದ ಒಂದೇನು ಸಣ್ಣ ಶಬ್ದವು ನಮಗೆ ಬಂದಿಲ್ಲ. ಶಾಸಕರು 1 ವರ್ಷ ಹಿಂದೆ ಭರವಸೆನ ಕೊಟ್ಟಿದ್ದು ಸಿಟಿ ಸರ್ವೆ ನಂಬರ್ 605ರಲ್ಲಿ ಬರ್ತಕ್ಕಂಥ ಸರ್ಕಾರಿ ಜಾಗೆಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಮಂಜೂರು ಮಾಡ್ತೀನಿ ಅಂತ ಅವ್ರು ಹೇಳಿದ್ರು. ಈಗಲಾದು 1 ವರ್ಷ ಆಗಿದೆ, ಅವ್ರು ಇನ್ನೂವರೆಗೂ ಮಂಜೂರು ಮಾಡಿಲ್ಲ. ಜಿಲ್ಲಾ ಆಡಳಿತವಾಗ್ಲಿ, ರಾಜ್ಯ ಸರ್ಕಾರ ಆಗಲಿ, ಸ್ಥಳೀಯ ಶಾಸಕರು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ದಲಿತರಿಗೆ ನ್ಯಾಯ ಕೊಡಿಸುವುದರಲ್ಲಿ ವಿಫಲವಾಗಿದ್ದಾರೆ. ವಿಜಯಪುರ ನಗರದ ಸಿಟಿ ಸರ್ವೆ ನಂಬರ್ 605ರ ಸರ್ಕಾರಿ ಜಾಗೆಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಮಂಜೂರಾತಿ ಮಾಡೋದಿಲ್ಲವೋ ಅಲ್ಲಿವರೆಗೂ ನಮ್ಮ ಹೋರಾಟ, ನಮ್ಮ ಧರಣಿ ಸತ್ಯಾಗ್ರಹ ಮುಂದುವರಿಯುತ್ತೆ. ಅವರೆಲ್ಲೋ ದೆಹಲಿಗೆ ಹೋಗಿದಾರೋ ಏನು ಬೆಂಗಳೂರಿಗೆ ಹೋಗಿದಾರೋ ನಮಗೆ ಗೊತ್ತಿಲ್ಲ. ಆದಷ್ಟು ಬೇಗ ಸ್ಥಳೀಯ ಶಾಸಕರು ಕೊಟ್ಟ ಭರವಸೆಯನ್ನ ಉಳಿಸ್ಕೊಳ್ಬೇಕು. ದಲಿತ ಸಮುದಾಯಕ್ಕೆ ತಾವು ಭರವಸೆಯನ್ನ ಕೊಟ್ಟಿದ್ದೀರಾ, ಮುಂದೆ ಆಗ್ತಕ್ಕಂಥ ದುರಂತಕ್ಕೆ ತಾವೇ ಹೊಣೆಗಾರರಾಗ್ತೀರಾ. ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಇಲ್ಲಿವರೆಗೂ ಹೋರಾಟ, ಎಲ್ಲೂವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲೂವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲರಿಗೂ ನಮಸ್ಕಾರ. ಕ್ರಾಂತಿಕಾರಿ ಜೈ ಭೀಮ್. ಇವತ್ತಿನ ದಿನ ದಲಿತರ ಈ ಹೋರಾಟ 23ನೇ ದಿನಕ್ಕೆ ಕಾಲಿಡ್ತಿದೆ. ಈಗಾಗಲೇ ಜಿಲ್ಲಾ ಆಡಳಿತ ಹಾಗೂ ರಾಜ್ಯ ಸರ್ಕಾರ ದಲಿತರಿಗೆ ನ್ಯಾಯ ಕೊಡಿಸುವುದರಲ್ಲಿ ವಿಫಲವಾಗಿದೆ. ಹೀಗಾಗಿ ನಮ್ಮ ಮುಖಂಡರಾದಂಥ ಬಸವರಾಜ್ ಕಾಂಬ್ಳೆ ಅವರು ಹಾಗೂ ರೋಹಿತ್ ಮಲ್ಕನ್ ಅವರು ಉಪವಾಸ ಸತ್ಯಾಗ್ರಹವನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಮಾಡ್ತಿದ್ದಾರೆ. ಆದರೆ ಇಷ್ಟು ಧರಣಿ ಸತ್ಯಾಗ್ರಹ ಕುಳಿತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನಕ್ಕೆ ಸರ್ಕಾರಿ ಜಾಗ ಕೇಳುವುದರಲ್ಲಿ ಮತ್ತು ಈ ಸಮಸ್ಯೆಯನ್ನು ಇತ್ಯರ್ಥ ಮಾಡುವುದರಲ್ಲಿ ಜಿಲ್ಲಾ ಆಡಳಿತ ವಿಫಲವಾಗಿದೆ. ಸ್ಪಷ್ಟವಾಗಿ ಜಿಲ್ಲಾ ಆಡಳಿತವಾಗಲಿ, ರಾಜ್ಯ ಸರ್ಕಾರ ಆಗಲಿ, ಸ್ಥಳೀಯ ಶಾಸಕರು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ದಲಿತರಿಗೆ ನ್ಯಾಯ ಕೊಡಿಸುವುದರಲ್ಲಿ ವಿಫಲವಾಗಿದ್ದಾರೆ. ಇಷ್ಟು ದಲಿತರ ಕಷ್ಟವನ್ನು ತಾವು ಅರಿಯದೆ ತಮ್ಮ ಮನೆಗಳಲ್ಲಿ ಐಷಾರಾಮಿ ಜೀವನವನ್ನು ಮಾಡ್ತಿದ್ದೀರಾ. ಆದರೆ ದಲಿತರು ಮಳೆ ಗಾಳಿ ಅಲ್ಲದೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತಿದ್ದಾರೆ ಸಾಹೇಬ್ರೆ. ಅದು ಯಾರ ಸಲುವಾಗಿ? ಈ ರಾಷ್ಟ್ರಕ್ಕೆ ಸಂವಿಧಾನವನ್ನು ಕೊಟ್ಟಂತ ರಾಷ್ಟ್ರ ನಾಯಕರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನ ಕಟ್ಟಡಕ್ಕಾಗಿ, ಅವರ ಹೆಸರಿನಲ್ಲಿ ಇರ್ತಕ್ಕಂಥ ಗ್ರಂಥಾಲಯಕ್ಕಾಗಿ, ಅಲ್ಲಿ 800 ವರ್ಷಗಳ ಕಾಲ ವಾಸ ಮಾಡ್ತಕ್ಕಂಥ ದಲಿತ ಸಮುದಾಯ ಇದು ಕಲ್ಯಾಣ ಚಾಲುಕ್ಯರು ಆದಿಲ್ಶಾಹಿಗಳ ಮಣಿತನದ ಕೋಟೆಯನ್ನ ಕಾವಲು ಮಾಡುತ್ತಾ ಕಾವಲುಗಾರ ದಲಿತ ಸಮುದಾಯ. ಅದು ದೇಶದಲ್ಲಿ ಪ್ರಜಾಪ್ರಭುತ್ವ ಬಂದ ಮೇಲೆ ಆ 605 ಸರ್ವೆ ನಂಬರ್ ಜಾಗವನ್ನ ಸರ್ಕಾರ ತಮ್ಮ ಅಧೀನದಲ್ಲಿ ತೆಗೆದುಕೊಂಡಿತ್ತು. 1977ರಲ್ಲಿ ಆ ಜಾಗದಲ್ಲಿ 34 ಪ್ಲಾಟ್ಗಳನ್ನು ಅಲಾಟ್ಮೆಂಟ್ ಮಾಡಿ ಉಳಿದ ಜಾಗವನ್ನ ಸರ್ಕಾರ ತಮ್ಮ ಅಧೀನದಲ್ಲಿ ತೆಗೆದುಕೊಂಡಿತ್ತು. ಹೀಗಾದ್ರೆ ಆ ರಾಜಮಣಿತನ ಇದ್ದಂತಹ ಸಮಯದಲ್ಲಿ ಆ 605 ಸರ್ವೆ ನಂಬರ್ ಜಾಗವನ್ನ ನಮ್ಮ ದಲಿತ ಸಮುದಾಯಕ್ಕೆ ಮೀಸಲಿಡಲಾಗಿತ್ತು. ಹಾಗಾದ್ರೆ ಪ್ರಜಾಪ್ರಭುತ್ವ ಬಂದ ಮೇಲೂ ಸಹ ಆ ದಲಿತ ಸಮುದಾಯಕ್ಕೆ ಆ ಜಾಗ ಸೇರ್ಬೇಕಾಗಿದೆ. ಆದುದರಿಂದ 605ರಲ್ಲಿ ಬರ್ತಕ್ಕಂಥ ಸರ್ಕಾರಿ ಜಾಗವನ್ನ ಪರಿಶಿಷ್ಟ ಜಾತಿಯ ಜನಾಂಗಕ್ಕೆ ಸರ್ಕಾರ ಒಪ್ಪಿಸಬೇಕು. ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವ್ಯವಾದ ಕಟ್ಟಡವನ್ನ, ಸಮುದಾಯ ಭವನನ ನಾವು ನಿರ್ಮಾಣ ಮಾಡ್ತೀವಿ ಅಂತ ನಾವು ಜಿಲ್ಲಾ ಆಡಳಿತಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತೀವಿ. ಸರ್, ನಮ್ಮ ದಲಿತ ಮುಖಂಡರು ಬಸವರಾಜ್ ಕಾಂಬ್ಳೆ ಅವರು ಹಾಗೂ ನಮ್ಮ ಯುವಕ ಮುಖಂಡರಾದಂಥ ರೋಹಿತ್ ಮಲ್ಕನ್ ಅವರು. ಸರ್, ಬೆಳಗ್ಗೆ 6 ಗಂಟೆ ಸರ್. ಎಲ್ಲಿವರೆಗೂ ವಿಜಯಪುರ ನಗರದ ಸಿಟಿ ಸರ್ವೆ ನಂಬರ್ 605ರ ಸರ್ಕಾರಿ ಜಾಗೆಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಮಂಜೂರಾತಿ ಮಾಡೋದಿಲ್ಲವೋ ಅಲ್ಲಿವರೆಗೂ ನಮ್ಮ ಹೋರಾಟ, ನಮ್ಮ ಧರಣಿ ಸತ್ಯಾಗ್ರಹ ಮುಂದುವರಿಯುತ್ತೆ. ಆದಷ್ಟು ಬೇಗ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ದಲಿತರು ದಲಿತರ ತಾಳ್ಮೆಯನ್ನ ನೀವು ಪರೀಕ್ಷೆ ಮಾಡ್ತಿದ್ದೀರಾ. ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇಡೀ ರಾಜ್ಯಾದ್ಯಂತ, ಜಿಲ್ಲಾದ್ಯಂತ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಇದಕ್ಕೆ ಹೊಣೆಗಾರರು ನೀವೇ. ಸರ್, ಜಿಲ್ಲಾಧಿಕಾರಿಗಳಿಗೆ, ಎಲ್ಲ ಇಲಾಖೆಗಳಿಗೆ ನಾವು ಎಲ್ಲಿ ಅದನ್ನ ಮನವಿ ಕೊಡಬೇಕಾಗಿತ್ತು ಅಲ್ಲಿ ಕೊಟ್ಟಿದ್ದೇವೆ ಸರ್. ಆದ್ರೂ ಅವರು ಏನು ಈ ಸಮಸ್ಯೆನ ಇತ್ಯರ್ಥ ಮಾಡುವ ನಿಟ್ಟಿನಲ್ಲಿ ಹೊರಟಿಲ್ಲ ಸರ್. ಶಾಸಕರಿಂದ ಒಂದೇನು ಸಣ್ಣ ಶಬ್ದವು ನಮಗೆ ಬಂದಿಲ್ಲ. ಶಾಸಕರು 1 ವರ್ಷ ಹಿಂದೆ ಭರವಸೆನ ಕೊಟ್ಟಿದ್ದು ಸಿಟಿ ಸರ್ವೆ ನಂಬರ್ 605ರಲ್ಲಿ ಬರ್ತಕ್ಕಂಥ ಸರ್ಕಾರಿ ಜಾಗೆಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಮಂಜೂರು ಮಾಡ್ತೀನಿ ಅಂತ ಅವ್ರು ಹೇಳಿದ್ರು. ಈಗಲಾದು 1 ವರ್ಷ ಆಗಿದೆ, ಅವ್ರು ಇನ್ನೂವರೆಗೂ ಮಂಜೂರು ಮಾಡಿಲ್ಲ.
ಈಗ ಅವ್ರ ಕಚೇರಿಗೆ ನಾವು ಹೋಗಿದ್ವಿ. ಅವರು ಇಲ್ಲಿ ಸ್ಥಳದಲ್ಲಿ ಇಲ್ಲ ಅಂತ ಹೇಳಿದ್ದಾರೆ, ಅಂದ್ರೆ ವಿಜಯಪುರದಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಅವರೆಲ್ಲೋ ದೆಹಲಿಗೆ ಹೋಗಿದ್ದಾರೋ ಏನು ಬೆಂಗಳೂರಿಗೆ ಹೋಗಿದ್ದಾರೋ ನಮಗೆ ಗೊತ್ತಿಲ್ಲ. ಆದಷ್ಟು ಬೇಕಾ ಸ್ಥಳೀಯ ಶಾಸಕರು ಕೊಟ್ಟ ಭರವಸೆಯನ್ನ ಉಳಿಸ್ಕೊಳ್ಬೇಕು. ದಲಿತ ಸಮುದಾಯಕ್ಕೆ ತಾವು ಭರವಸೆಯನ್ನ ಕೊಟ್ಟಿದ್ದೀರಾ, ಮುಂದೆ ಆಗ್ತಕ್ಕಂಥ ದುರಂತಕ್ಕೆ ತಾವೇ ಹೊಣೆಗಾರರಾಗ್ತೀರಾ? ಸರ್ ಕಂಟಿನ್ಯೂ ಇದೆ ಸರ್. ಹಾ, ನಮ್ಮ ಬೇಡಿಕೆ ಈಡೇರಿಸೋಣ ಉಪವಾಸ ಮಾಡ್ತೀವಿ. ಯಾಕಂದ್ರೆ ಸರ್ ಅಲ್ಲಿ ಇರ್ತಕ್ಕಂಥ ಸರ್ಕಾರಿ ಜಾಗೆಯ ಮಾಲೀಕರು ಸಾವಿರಾರು ವರ್ಷಗಳಿಂದ ಇಲ್ಲಿ ಬಿಜಾಪುರದಲ್ಲಿ ಆಳ್ಕೆ ಮಾಡಿದಂಥ ರಾಜಮನೆತನಗಳ ಸೇವೆಯನ್ನ ಮಾಡಿ ಕೋಟೆಯನ್ನ ರಕ್ಷಣೆ ಮಾಡಿದಂಥ ಕಾವಲುಗಾರ ದಲಿತ ಸಮುದಾಯ ಅಲ್ಲಿ ವಾಸ ಮಾಡ್ತಿದೆ. ಆಗಿನ ರಾಜರೆಲ್ಲ ನಮಗೆ ಆ ಮೀಸಲಿಟ್ಟ ಜಾಗವನ್ನ ಪ್ರಜಾಪ್ರಭುತ್ವ ಬಂದ ಮೇಲೆ ಸರ್ಕಾರ ಅದನ್ನ ಅಧೀನದಲ್ಲಿ ತಗೊಂಡು ಯಾರೋ ಅದನ್ನ ಅತಿಕ್ರಮಣ ಮಾಡಿದ್ರು ಸಹ ಆ ದಲಿತರಿಗೆ ಜಾಗ ಕೊಡಿಸುವುದರಲ್ಲಿ ಜಿಲ್ಲಾಡಳಿತ ವಿಫಲವಾಗ್ತಿದೆ. ಸರ್, ನನ್ನ ಹೆಸರು ಪ್ರತಾಪ್ ಚಿಕ್ಕಲ್ಕಿ, ಅಲ್ಲಿ ನಿವಾಸಿ. ಎಲ್ಲರಿಗೂ ನಮಸ್ಕಾರ ಹಾಗೂ ಕ್ರಾಂತಿಕಾರಿ ಜೈ ಭೀಮ್. ಇವತ್ತು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡು ಇವತ್ತಿಗೆ 23 ದಿನ ಆಯಿತು. ಆದರೂ ಕೂಡ ಸರ್ಕಾರ ನಮಗೆ ಯಾವುದೇ ಈ ಅಂಬೇಡ್ಕರ್ ಭವನ ಕಟ್ಟಲಿಕ್ಕೆ ಒಂದು ನಿರ್ಧಾರ ಮಾಡ್ತಿಲ್ಲ, ಒಂದು ಜಾಗ ಕೊಡ್ಲಿಕ್ಕೆ ನಿರ್ಧಾರ ಮಾಡ್ತಿಲ್ಲ. ಮತ್ತು ಈಗ ನಾವು ಇಷ್ಟು ದಿನ ಆಯ್ತು ಅಹೋರಾತ್ರಿ ಧರಣಿ ಮಾಡಿದ್ರೆ ಯಾವುದೂ ಒಂದು ಜಿಲ್ಲಾಡಳಿತದಾಗಲಿ ಯಾವುದೇ ಇಲಾಖೆಯಿಂದಾಗಲಿ ನಾವು ಬಂದು ಸ್ಪಂದನೆ ಮಾಡತ್ತೀನಿ. ಈಗ ಕಾರಣ ನಾವು ಇನ್ನು ಮುಂದಿನ ದಿನಮಾನದಲ್ಲಿ ಹಿಂಗೆ ಸುಮ್ಮನೆ ಕುಂದಿರೋದಿಲ್ಲ. ಉಪವಾಸ ಸತ್ಯಾಗ್ರಹ ಇವತ್ತಿಂದ ನಾವು ಪ್ರಾರಂಭ ಮಾಡಿದ್ದೇವೆ. ಇವತ್ತು ನಾವು ಇಬ್ಬರೇ ಕೂತಿದ್ದೇವೆ ಉಪವಾಸ. ಮುಂದಿನ ದಿನಮಾನದಲ್ಲಿ ಬರತಂತ ನಮ್ಮ ಎಲ್ಲ ಬಡಾವಣೆ ಯುವಕರು ಎಲ್ಲ ಮಕ್ಕಳು ನಾವು ಎಲ್ಲರೂ ಉಪವಾಸ ಇಲ್ಲೇ ಕೂಡ್ತೇವೆ. ಇನ್ನಾಗಿಂದ ನಮ್ಗೆ ಎಲ್ಲಿವರೆಗೆ ನ್ಯಾಯ ಸಿಗೋದಿಲ್ಲ ಅಲ್ಲಿವರೆಗೆ ನಾವು ಉಪವಾಸ ಸತ್ಯಾಗ್ರಹ ಕುಂದಿರ್ತೇವೆ ಇನ್ನು ಮುಂದೆ. ಕಾರಣ ಇಷ್ಟೇ, ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ನಮ್ಮ ಈ ಧರಣಿ ಸತ್ಯಾಗ್ರಹಕ್ಕೆ ಬಂದು ನಮ್ಗೇನ್ ಜಾಗ ಬೇಡಿಕೆ ಐತಲ್ಲ ಬೇಡಿಕೆಯನ್ನ ನಮ್ಗೆ ಈಡೇರಿಸಲಿದ್ರೆ ಮುಂದಿನ ದಿನಮಾನದಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ, ಉಪವಾಸ ಸತ್ಯಾಗ್ರಹ ಮಾಡ್ತೇವೆ. ನಾವು ಉಪವಾಸ ಜನ ಈಗ ನಾವು ರೋಹಿತ್ ಮಲ್ಕನ್ ಅವರು ಹಾಗೂ ನಾವು ಕೂತೀವ್ರಿ. ಜಿಲ್ಲಾಧಿಕಾರಿಗಳು ಅವರು ಕರಿ ಚಸ್ಮಾ ಹಾಕೊಂಡಾರ, ಅವ್ರಿಗೆ ಏನು ಕಾಣಿಸೋದಿಲ್ಲ ಸರ್. ಇಲ್ಲಿಂದ ಹೋಗ್ತಾರ ಬರ್ತಾರ, ಅವ್ರಿಗೆ ಕರಿ ಚಸ್ಮಾ ಹಾಕೊಂಡಿರ್ತಾರೆ, ಅವ್ರಿಗೆ ಏನು ಕಾಣಿಸೋದಿಲ್ಲ ಸರ್. ನಾವು ಲೆಟರ್ ಕೊಟ್ಟಿದಾಗೈತಿ 23 ದಿನ ಕುಂತೀವ್ರಿ, ಅಲ್ಲಿ ಕಾಣಿಸ್ಕೊಳ್ತೀರಿ. ಮತ್ತೆ ಪರ್ಮಿಷನ್ ತಗೊಂಡಿವಿ ಸರ್. ಅವ್ರು ಪರ್ಮಿಷನ್ ತಗೊಂಡಿದ್ದೀವ್ರಿ. ಮೊನ್ನೆ ನೀವು ನಗರ ಶಾಸಕರ ಆಫೀಸಿಗೆ ಹೋಗಿದ್ರಿ, ಅದಕ್ಕೇನು ನಗರ ಶಾಸಕರ ವಿಜಯಪುರದಲ್ಲಿ ಅವರು ಉಪಸ್ಥಿತವಾಗಿಲ್ಲ ಅಂತ ಹೇಳ್ತಿದಾರೆ ಅವರು. ಮತ್ತೆ ಅವ್ರು ಎಲ್ಲೇ ಇರ್ತಾರ ಅಲ್ಲಿ ನಾವು ತಿಳಿಸ್ತೇವೆ ಮಾಹಿತಿ ಅಂತ ಹೇಳಿದಾರೆ. ಮತ್ತೆ ಇನ್ನೂವರೆಗೆ ಆಯ್ತು ಅವ್ರದ್ದು ಏನು ಮಾಹಿತಿನೂ ಇಲ್ಲ, ಅವ್ರು ಏನು ಬಂದಿಲ್ಲ, ಯಾರು ಸ್ಪಂದನೆ ಮಾಡಿದ್ರು. ಮಾತಾಡೋದು ಸೌಜನ್ಯ ಅವ್ರು ಬರವಲ್ತಲ್ಲ ಸರ್. ನಾವು ಹೋಗಿದ್ವಿ, ನೀವು ನೋಡಿದಿರವತ್ತ, ನೀವು ಇದ್ರಿ, ನಾವು ಹೋಗಿದ್ದೀವಿ. ಹೋಗಿ ಅಲ್ಲಿ ಕೇಳಿದಿವಿ, ಎಲ್ಲ ಹೆಣ್ಮಕ್ಳು ಇದ್ರು. ಕೇಳಿದ್ರು ಅವರು ಏನಾಯ್ತ್ರಿ ನಮ್ದು, ಯಾಕಂದ್ರೆ ಉದ್ಘಾಟನೆ ಮಾಡಿ ಹೋಗಿರಲ್ಲಿ ಮುಂದೆ ಏನಪ್ಪಾ ನಿಮ್ದು ತಂದೆ ಕೇಳಿದಿವ್ರಿ. ಅವ್ರು ಏನು 2 ದಿನ ಬಿಟ್ಟು ಹೇಳ್ತೀವಿ, ಇನ್ನೂ ಸ್ಪಂದನೆ ಮಾಡಿಲ್ಲ ಸರ್. ನೀವು ನಿಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ಕೇಳ್ಕೊತ ನೀವಾದ್ರೂ ಅವ್ರು ಹೋಗಿ ಕ್ವಶನ್ ಮಾಡ್ರಿ. ಇಲ್ಲಿ ತನ ಬಂದ್ರು ಗೊತ್ತಿಲ್ಲ, 23 ದಿನ ಆದ್ರೂ ಆಯ್ತು. ಮತ್ತೆ ಅಲ್ಲಿ ಹೆಂಗ್ ಉದ್ಘಾಟನೆ ಮಾಡಿದ್ರೆ ನೀವು ಕ್ವಶನ್ ಮಾಡಿ ಸರ್ ಅವ್ರಿಗೆ ದಯಮಾಡಿ. ಬಸವಕುಮಾರ್ ಕಾಂಬಳೆ ಅಂತ ಹೇಳ್ರಿ, ಅಲ್ಲಿ ನಿವಾಸ ಇದೆ ಸರ್.